idiot! Nonsense! Baby, call the police, yaar. Where is my teeth set, yaar? ಅವನೇ ಎತ್ಕೊಂಡೋದ. ಏನಾಯ್ತು? ಇದು ನನಗೆ ಫಸ್ಟ್ ಕಿಸ್ಸು, ಅವ್ರಿಗೆ ಲಾಸ್ಟ್ ಕಿಸ್ಸು. ರೌಡಿಗಳ ಮಾನ್ಗೆಟ್ಟವ್ರ ತೊಲಗಿ ಇಲ್ಲಿಂದ. ಸಾರಿ 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 ಸಾರಿ. ಶಿಶುಪಾಲನ್ ಮನೆ ಆ ಮನೆ ಬೀಗ ಹಾಕಿದ್ಯಲ್ಲ? ನಾನ್ ತೊಟ್ಲಲ್ಲಿರುವಾಗಿಂದನೂ ಆ ಮನೆ ಓಪನ್ ಆಗಿರೋದೇ ನಾನು ನೋಡಿಲ್ಲ. 2 ತಿಂಗಳು ಮುಂಚೆನೆ ಲೆಟರ್ ಹಾಕಿದ್ವಲ್ಲ. ಇದೇ ಇರ್ಬೇಕು ನೋಡಿ. ಇದೇನೆ. ಶ್ರೀ ಆಂಜನೇಯ ಪ್ರಸನ್ನ ತೀರ್ಥರೂಪ ಸಮಾನರಾದ ಶಿಶುಪಾಲನಿಗೆ ನಿನ್ನ ಗೆಳೆಯ ನಟೇಶ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನಾನು ನನ್ನ ಗೆಳೆಯ ಕುಮಾರನ ಜೊತೆ ಯಾವ ಕ್ಷಣದಲ್ಲಾದ್ರೂ ನಿನ್ನ ಪ್ಯಾಲೇಸ್ಗೆ ಬರಬಹುದು. ಬಂದ್ಬಿಟ್ವಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನಮ್ನ ಇಲ್ಲಿ ಕರೆಕ್ಟ್ ಆಗಿ ಬರ್ದಿದ್ದೀನಲ್ಲ. ಲೆಟರ್ ಬರ್ದಿರೋರೆ ಬರ್ದಿರೋ ಅಡ್ರೆಸ್ಸಿಗೆ ಬಂದು ತಾವೇ ಬರೋದ್ ಲೆಟರ್ನ ತಾವೇ ಓದ್ತಿರೋ ಮೊದಲನೇ ಬುದ್ಧಿವಂತ ನೀನೆ. ಕಾಂಗ್ರಾಟ್ಸ್, ಕಳ್ಸ್ಕೊಳ್ಳಿ. ಹೆಣ್ಮಕ್ಳಿರೋ ವಟಾರ ಬ್ಯಾಚುಲರ್ಸ್ಗೆ ಮನೆ ಕೊಡಲ್ವಂತೆ, ಫ್ಯಾಮಿಲಿ ಇರೋರ್ಗೆ ಮಾತ್ರ ಕೊಡ್ತಾರಂತೆ. ಯಾರನ್ನ? ವಯಸ್ಸು ಹುಡುಗಿರ್ನಾ? ಇದ್ಯಾರಪ್ಪ? ಅಬ್ದುಲ್ ಕಲಾಂ ಬ್ಯಾಚುಲರ್, ಅಣ್ಣಾ ಹಜಾರೆ ಬ್ಯಾಚುಲರ್, ವಾಜಪೇಯಿನೂ ಬ್ಯಾಚುಲರ್. ಜನ ಅವ್ರ ಕೈಗೆ ದೇಶನೇ ಕೊಟ್ಟಿದ್ದಾರೆ. 10x10 ರೂಮ್ ಕೊಡಲ್ವಾ? ಹೋಗಿ ಹೇಳಿ ನಿಮ್ಮ ಓನರ್ಗೆ. ಏಯ್, ಯಾರೇ ಇವನು ವಿಚಿತ್ರವಾಗಿ ಮಾತಾಡ್ತವನೆ? ನಾನು ನಿನ್ನ ಫ್ರೆಂಡೇ. ಏಯ್, ನನಗೆ ನೀನು ಹೆಂಗೋ ಫ್ರೆಂಡ್ ಆಗ್ತೀಯ? ನನ್ನ ಫ್ರೆಂಡ್ನ ಫ್ರೆಂಡು, ನನಗೂ ಫ್ರೆಂಡ್. ಯಾಕೆ ಹುಡುಗರು ಪಿಕ್ಚರ್ ನೋಡಿಲ್ವಾ? ಅಯ್ಯಯ್ಯೋ, ಶನಿಗಳು ಹಗ್ಗ ಹತ್ಕೊಂಡು ಕಿಟಕಿಯಿಂದ ಬಂದು ನನ್ನ ಹೆಗ್ಲು ಇರ್ಕೊಂಡ್ಬಿಟ್ಟವ್ರೆ. ಲೇ, ನಾನು ಇಲ್ಲಿ ಕಿತ್ತಾಕ್ತಾ ಇದ್ದೀನಿ, ನೀವೇನು ಗುಡ್ಡೆ ಹಾಕಕ್ ಬಂದ್ರಪ್ಪ? ಇಡೀ ಪ್ರಪಂಚನೇ ನಮ್ ಕಡೆ ತಿರುಗಿ ನೋಡ್ಬೇಕು ಅಂತದೇನಾದ್ರೂ ಸಾಧನೆ ಮಾಡಕ್ ಬಂದಿದ್ದೀವಿ. ಇಡೀ ಪ್ರಪಂಚ ನಿಮ್ಮನ್ ತಿರುಗಿ ನೋಡ್ಬೇಕು. ಹೌದು. ಇವನ್ 10th ಫೇಲು. ಸರ್, ತಾವೆಷ್ಟು ಓದಿದಿರೋ? 6ನೇ ಕ್ಲಾಸು. ಪಾಸ ಫೇಲು ಸರ್? ಓದ್ತಾ ಇದ್ದೆ. ಅರ್ಧಂಪರ್ಧ. ಹೌದು ಸರ್. ಓಹೋ, ಓದ ವಯಸ್ಸಲ್ಲ ಅಂತದ್ದೇನು ಮಾಡ್ತಿದ್ರು? ನಮ್ 3 ಗಣೇಶನ್ಗೆ ದಿನ 108 ಬಿಂದಿಗೆ ನೀರ್ ಹಾಕ್ತಾ ಇದ್ದೆ. ಯಾಕೆ ತಗಲಿಗೆ ಬಂದಿದ್ರಾ? ಏನಾಯ್ತು ನಿಮ್ಮಿಬ್ಬರಿಗೆ? ನನ್ನಿಂದನಾ? ರೋಡಲ್ಲಿ ಹೋಗೋ ಯಾರಾದ್ರೂ ಒಬ್ಬನಾದ್ರೂ ತಿರುಗಿ ನೋಡ್ಸಕ್ಕಾಗಿತ್ತ ಅಂತ ಕೇಳ್ದಲ್ಲ ನೀನು. ಈಗ ನೀನ್ ತಿರುಗಿ ನೋಡೋ. ಮಳೆ ಅನ್ನೋದು ನಮ್ಮ ಮರ್ತು ಎಲ್ರು ನಮ್ಮಂತಾನೆ ನೋಡ್ತಿದಾರೆ. 5 ನಿಮಿಷದಲ್ಲಿ ಇಷ್ಟೆಲ್ಲ ಮಾಡಿದೀವಿ. ಆಯುಸ್ ಮುಗಿಯೋದ್ರೊಳಗೆ ಇನ್ನೆಷ್ಟು ಮಾಡಲ್ಲ. ಸರ್ ಹೇಳಿ ಸರ್, ಯಾವಾಗ ಹೋಗೋದು? ಸರ್, ಒಂದೇ 1 ನಿಮಿಷ ಟೈಮ್ ಕೊಡಿ ಸರ್. ಈಗಲೇ ನನ್ನ ಮಕ್ಕಳನ್ನ ಓಡಿಸ್ಬಿಡ್ತೀನಿ. ನಾನು ಕೇಳ್ತಾ ಇರೋದು ನಿನ್ನ. ನನ್ನನ್ನು ಯಾಕೋ? ಅವನ ಮುಖದಲ್ಲಿ ಒಂಥರ ಕಳೆ ಕಾಣ್ತಾ ಇದೆ. ಅದೇನಪ್ಪ ಅಂದ್ರೆ ಅದೇ ರಾಜಕಳೆ. ಆ ಮೂಗು ನೋಡು. ನಿಮಗೂ ಕಾಣಿಸ್ಬಿಡ್ತಾ? ಅವ್ರನ್ನ ನೋಡಿದ್ರೆ ಉದ್ಧಾರ ಆಗೋ ತರ ಕಾಣ್ತಾ ಇದಾರೆ. ಅವ್ರ ಜೊತೆ ಇದ್ದು ನೀನು ಹಾಳು ಮಾಡ್ಬೇಡ. ಬಿಡು ಗಾಡಿ. ನಾನಾ? ಏನ್ರಿ ನೀವು? ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ನೀನು ಮಧ್ಯ ಬಾಯಿ ಹಾಕ್ಬೇಡ. ಈ ಮನೇಲಿ ನಾನೇ ಹೈಕಮಾಂಡ್. ನಾನ್ ಡಿಸೈಡ್ ಮಾಡ್ತೀನಿ. ನೀವೇ ಡಿಸೈಡ್ ಮಾಡಿ ಸರ್. ಇವ್ರು ಯಾಕೆ ನನ್ನ ಕಡೆ ಬರ್ತಾವ್ರೆ? ಏಯ್, ಗಿಳಿ ಹಾಕೋ ನಮ್ಮನೆ ನೋಡ್ತಾ ಇದೆ. ಏಯ್ ಗೂಬೆ, ನಿನಗೆ ನಾವು ಅಂತ ಗೊತ್ತಾಗುತ್ತೆ, ನಮ್ಗೆ ನೀನಂತ ಗೊತ್ತಾಗಲ್ವಲ್ವಾ? ಮತ್ತ್ಯಾಕ ಓಡ್ತ್ಯಾ? ಹೌದಲ್ವಾ? ಏನ್ ಹೌದಲ್ವಾ? ಇದೇನೋ ಇಷ್ಟೊಂದು ಇರ್ತಾ ಇದೆಯಾ? ಮೈಯೆಲ್ಲ ಉರಿಯುತ್ತೋ. ಇದನ್ನ ಹಾಕೊಂಡು ಬೆಳಗಿಂದ ಸಾಯಂಕಾಲ ತನಕ ಜನರ ಮುಂದೆ ಡ್ಯಾನ್ಸ್ ಮಾಡಿ ಖುಷಿ ಪಡಿಸಿದ್ರೆ 300 ರೂಪಾಯಿ ಸಿಗತ್ತೆ. ಹೋಗ್ರ. ಓದಿರೋರೇ ಇಲ್ಲಿ ಪಲ್ಟಿ ಹೊಡಿತಾವ್ರ. ಈ ಊರು ನಿಮ್ಮನ್ನು ಏಮಾರಿಸ್ಬಿಡುತ್ತೆ. ಸುಮ್ಮನೆ ತಲೆ ಕೆಡ್ಸ್ಕೊಬಿಟ್ರಿ. ಹೋಗಿ ಊರು ಸೇರ್ಕೊಳ್ಳಿ. ನೀನು ಸೋತಿರೋನ್ನ ನೋಡಿದ್ಯಾ? ಭಯ ಪಡ್ತಿದ್ಯಾ? ನಾವು ಗೆದ್ದಿರೋನ್ನ ನೋಡಿದೀವಿ, ಧೈರ್ಯವಾಗಿದ್ದೀವಿ. ಕೇಳಿಸ್ತು. ನನಗೇನೋ ಆ ಗೂಬೆ ಹೇಳಿದೆ ಸರಿ ಅನ್ಸುತ್ತೆ. ಓದ್ದೇ ಇರೋ ನಮ್ಗೆಲ್ಲ ಯಾರೋ ಕೆಲಸ ಕೊಡ್ತಾರೆ? ಓದಿರೋನ್ಗೆ ಒಂದೇ ಕೆಲಸ, ಓದ್ದೇ ಇರೋನ್ಗೆ ಮಾಡಿದಲ್ಲ ಕೆಲಸನೇ. ಬಾ. ತಮಿಳ್ನವರು, ತೆಲುಗವರು, ಹಿಂದಿಯವರು, ಭಾಷೆ ಗೊತ್ತಿಲ್ಲದವರೆಲ್ಲ ಬದುಕ್ತಿರೋ ಬೆಂಗಳೂರಿದು. ನಾವು ಕನ್ನಡದವರು, ನಮಗೆ ಬಾಳ್ಕೊಡಲ್ವಾ? ಅದು ಸರಿ. ನಾನಾ ಚಂದ್ರ ಕರೀತಾ ಇದೆ. ನಿನ್ನೆ ಹೋಗು. ನಾವೆಲ್ಲ ಕಳೆಯಲ್ಲ, ಕಾಸಲ್ಲ, ಕವಿತೆಲ್ಲ ಮೋಡಿ ಮಾಡೋರು. ಏನ್ ಚಂದ್ರ? ನಿನ್ನ ಅಜ್ಜಿ ನಿನ್ ಮುಖ ನೋಡ್ಕೊಂಡಿದ್ಯೇನೋ? ಚೀಪಿ ಸಾಕಿರೋ ವಾಟ ಇದ್ದಂಗಿದ್ಯಾ? ಏನ್ ಅನ್ಕೊಂಡಿದ್ಯಾ ನಿನ್ನ?
ಚಂದ್ರನ್ ಬಗ್ಗೆನೇ ಕವನ ಬರೀತ್ಯಾ? ಚಂದ್ರನ್ ಯಾವತ್ತಾದ್ರೂ ಹತ್ರದಿಂದ ನೋಡಿದ್ಯೇನೋ? ಏಯ್ ನೋಡಿದ್ಯೇನೋ? ನನ್ ಮಗ್ನೆ ಇಲ್ಲೋಡು, ಬಂದ್ವಾ ಪಂಪ್ ಹೊಡ್ವಾ ಅಂತ ಹೋಗ್ತಾ ಇರ್ಬೇಕು. ಅದನ್ ಬಿಟ್ಟು ಕಪ್ಪೆ ಮೊಸಳೆ ಆನೆ ಆನೆ ಅಂದ್ರೆ ಹೇಳಿದ್ದು ಮೀನು ಅಂತ. ಏನೋ ಮೀನು? ಈ ಡೌಗ್ ಇವೆಲ್ಲ ನನ್ನ ಹತ್ರ ಬೇಡ. ಪಂಪ್ ಹೊಡ್ರೆ ಊದ್ಕೊಂಡ್ ಬಿಡ್ಬೇಕು ನನ್ ಮಗ್ನೆ. ಕಟಾಯಿಸ್ಕೋ. ಗುಡ್ ಮಾರ್ನಿಂಗ್ ಸರ್. 25 ನಾ 30 ನಾ ಸರ್? Front to 25, back 35. ನಟು ನಿನ್ ಚಂದ್ರ ಏನ್ ಹೇಳ್ತು? ಅದೇ ನೀ ಕಿವಿಲ್ ಕೇಳಕ್ಕಾಗಲ್ಲಪ್ಪ. ಚಂದ್ರನ ಹೆಸರೇನಂತ ಗೊತ್ತಾ? ಏನು? ಕಸ್ತೂರಿ. ಅವಳು ಮಾತಾಡಿದ ಕನ್ನಡದಲ್ಲೇ ನಂಗೆ ಗೊತ್ತಾಯ್ತು. ಆದ್ರೆ ನಂಗೊಂದು ಡೌಟು. ಏನು? ಅವಳು ಕನ್ನಡದ ಕಸ್ತೂರಿನಾ ಅಥವಾ ಕುಮಾರಣ್ಣನ ಕಸ್ತೂರಿನಾ? ಏಯ್ ವರ್ಷ ನಿನ್ಗ್ಯಾಕೆ ಬೇಕಾದಲ್ಲ? ಏನೋ ಮಾಡ್ತಿದ್ದೆ ಅಲ್ಲಿ? ಹೆಲ್ಪ್ ಮಾಡು ಅಂದ್ರೆ ಮೇಲೆ ಹತ್ತತಿಯಪ್ಪ. ನಾಳೆ ಎಲ್ಲೋ ಗಿಳಿತ್ಯ ಅಂತ ನನಗೆ ಮಾತ್ರ ಗೊತ್ತು. ಲೇ, ಅವಳು ಸಾಧಾರಣದವಳಲ್ಲ. ನೀನು ಒಂದು ಮಾಡಿದ್ರೆ ಅವಳು 9 ಬೇಡದಿರೋ ಯೋಚನೆ ಮಾಡ್ತಾಳೆ. ಹುಷಾರಾಗಿ. ಅಯ್ಯೋ ನಾನಲ್ಲ, ಶಿಶುಪಾಲ. ಶಿಶುಪಾಲ ಕನೆಕ್ಷನ್ ಯಾರು ಮಾಡ್ಕೊಟ್ಟಿದ್ದು ಅಂತ ಕೇಳ್ದೆ. ಈಗ ಹೇಳ್ತೀಯೋ ಇಲ್ವೋ? ಏಯ್ ಹೋಗ. ಯಾಕೆ ಸುಮ್ಮನೆ ಇದ್ಯಾ? ಕಿವಿ ಕೇಳಿಸಲ್ವಾ? ಹಲೋ, ನೀವಾ ಸೆಟ್ ಮಾಡಿದ್ದು? ನಾನು ಯಾರನ್ನು ಸೆಟ್ ಮಾಡಿಲ್ಲ. ಕನೆಕ್ಟ್ ಮಾಡಿದ್ ನೀವಾ ಅಂತ ಕೇಳಿದ್ದು. ನಾನು ಯಾರನ್ನು ಕನೆಕ್ಟ್ ಮಾಡಿಲ್ಲ. ಈ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ನನ್ನ ಹತ್ರ ಬೇಡ. ಮೊದಲು ಟಿವಿ ಕನೆಕ್ಷನ್ ಕೊಡ್ತೀರಾ, ಆಮೇಲೆ ಬಂದು ನಮ್ಮ ಜೊತೆನೆ ಕೂತ್ಕೊಂಡು ಟಿವಿ ನೋಡ್ತೀರಾ. ಸಿನಿಮಾನ ಟಿವಿ ನೋಡಿದ್ರೆ ಮಜಾ ಇರಲ್ಲ ಅಂತ ಥಿಯೇಟರ್ ಕರೀತೀರಾ. ಒಂದಿನ ಸಿನಿಮಾ ಬೋರ್ ಆಯ್ತು, ಬಾ ಹೀರೋ ಹೀರೋಯಿನ್ ಆಟ ಆಡೋಣ ಅಂತೀರಾ. ನೀವು ಗಂಡಸರೆಲ್ಲ ಹೀಗೇನೆ, ನನಗೆ ಗೊತ್ತು. ಅದ್ ನಮ್ಗಿಡ. ಏನೇ ನಿನ್ ಪ್ರಾಬ್ಲಮ್? ಪ್ರಪಂಚದಲ್ಲಿರೋ ಹುಡುಗರೆಲ್ಲ ನಿನ್ನೆಲ್ಲ ಲೈನ್ ಹೊಡಿಯೋ ಕೊಟ್ಟಿದ್ದಾರೆ ಅನ್ನೋ ತರ ಆಡ್ಬೇಡ. ಬೇಡದರೋ ಖ್ಯಾತ ತೆಗೆದ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ಏಯ್ ಬೇಡ ಬೇಡ. ಐಪಿಚ್ ಮೇಡಮ್, ಕನೆಕ್ಟ್ ಮಾಡಿದ್ದು ಸೆಟ್ ಮಾಡಿದ್ದು ಎರಡೂ ನಾನೇ. ಸಾರಿ, ನೀನು ಹೋಗು. ಎಲ್ಲ ಇರಬೇಕು. ಮಕ್ಕಳು ಓದಬೇಕು, ಆಗಲೇ ವಿದ್ಯೆ ತಲೆಗೆ ಹತ್ತೋದು. ನಿಮ್ಮ ಮನೇಲಿ ಕೇಬಲ್ ಕಟ್ ಮಾಡಿ ಪಕ್ಕದ ಮನೆಗೆ ಹೋಗಿ ಸೀರಿಯಲ್ ನೋಡಿದ್ರೆ ಮಕ್ಕಳೇ ಓದ್ತಾರೆ. ದೊಡ್ಡವ್ರು ಮಾಡೋದನ್ನೇ ಮಕ್ಕಳು ಕಲಿಯೋದು. ಚೆನ್ನಾಗಿ ಗದಗು. ನನ್ನ ಅಕೌಂಟಲ್ಲಿ ತಾನೇ ಊರಲ್ಲಿರುವ ಎಲ್ಲಾ ಹೆಣ್ಮಕ್ಳ ಹತ್ರ ತರಲೆ ಮಾಡ್ಕೊಂಡಿದ್ದೀರಾ? ಲೇ, ನಿಮ್ಗೆ ಕೆಲ್ಸಕ್ಕೆ ಹೋಗೋ ಐಡಿಯಾನೇ ಇಲ್ವೇನ್ರೋ? ನೀವೊಂದು ಬೇಕಿಂಗ್ ನ್ಯೂಸ್ ಕೊಡ್ಲಾ? ಏನು? ನಾವು ಕೆಲ್ಸಕ್ಕೆ ಸೇರ್ಕೊಂಡು 3 ವಾರ ಆಯ್ತು. ನನಗೆ ಹೇಳಲೇ ಇಲ್ಲ. ಯಾಕ? ನಮಗೂ ಜೋಕರ್ ವರ್ಷ ಹಾಕಿ ಚೌಟ್ರಿ ಮುಂದೆ ಚೆನ್ನಾಗಿ ಡಾನ್ಸ್ ಆಡ್ಸಕ್ಕ? ಆಹಾ, ನಾವಿಲ್ಲಾಗಲೇ ಸಪ್ರೇಟಾಗಿ ಅಕೌಂಟ್ ಓಪನ್ ಮಾಡಾಯ್ತು. ಅಕೌಂಟಾ? ಅಣ್ಣ, ನಮ್ಮ ಅಕೌಂಟಲ್ಲಿ ಫ್ರೆಂಡ್ ಒಂದು ಸ್ಪೆಷಲ್ ಬೋಂಡಾನಾ? ಏನೋ ಒಂದ್ ಕಡೆ ಆಕ್ಸಿಡೆಂಟ್ ಆಗಿದೆ. ಲವ್ ಮೂಡ್. ಅದ್ ಸರಿ, ಇಷ್ಟೊತ್ತಿನಲ್ಲಿ ನನ್ನನ್ನು ಕರ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ಪೂಜೆ ಜೋರಾಗಿ ಮಾಡಿಸ್ದಂಗಿದೆ. ತೆಗಿ. ಶ್ರೀ ವೆಂಕಟೇಶ್ವರ ಸ್ವಾಮಿ ಕೃಪೆ. ಅದು ಬರೀ ಭಕ್ತಿಗೆ. ವಿಚಾರ ಕೆಳಗಡೆ ಇದೆ, ಅದನ್ನ ಓದು. ಬೆಳದಿಂಗಳ ಪ್ರಾಣವ ಸಂಡೆ ಮಂಡೆ. ಸ್ವಲ್ಪ ರೊಮ್ಯಾಂಟಿಕ್ ಆಗೋದು. ಸ್ಟಾರ್ಟ್. ಬೆಳದಿಂಗಳ ಹೊಳಪಂತೆ ನಿನ್ನ ನಾ ಕಂಡೆ, ಮನದಂಗಳದಿ ಬಾರಿಸಿದೆ ಪ್ರೇಮದ ಚಂಡೆ. ಹಗಲಿರುಳು ನೀ ನನ್ನ ಪ್ರಾಣವ ಹಿಂಡೆ, ಓ ನನ್ನ ಕಸ್ತೂರಿ ನೀನಿಲ್ಲದೆ ನಾ ಹೇಗಿರಲಿ ಸಂಡೆ ಮಂಡೆ. ಒಳ್ಳೆ ಉತ್ತರ ಕೊಡೆ ನನ್ನ ಚಂಡೆ. 3 ಡಾಟು 1 ಗೀಟು. ನೀನ್ ಏನ್ ಪ್ರಶ್ನೆ ಕೇಳಿದೆ ಅಂತ ಅವಳು ನಿನ್ಗೆ ಉತ್ತರ ಕೊಡ್ಬೇಕು. ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು. ಅದು ಲವ್. ಲೇ, ಇಡೀ ದಿನ ಬಂಕ್ ಅಂತಾನೆ ಇದ್ಲು, ಅಲ್ಲೇ ಕೊಡ್ಬೋದಾಗಿತ್ತಲ್ಲ. ನೋ ಪರ್ಸನಲ್ ಬೇರೆ ಪ್ರೊಫೆಷನಲ್ ಬೇರೆ. ಸರಿ, ವಿಶ್ವೇಶ್ವರಯ್ಯನ ತರ. ಈಗ ಸೀದಾ ನಾವು ಕಸ್ತೂರಿ ಮನೆಗೆ ಹೋಗ್ತೀವಾ, ಇದನ್ನೆತ್ತಿ ಕಸ್ತೂರಿ ದಿಮ್ ಕೆಳಗೆ ಇಡ್ತೀನಿ. ಹಾಗೆ ನಾಳೆ ನಾನು ಕಸ್ತೂರಿ ಸಂಸಾರ ಮಾಡೋ ಜಾಗ ಹೆಂಗಿದೆ ಅಂತ ನೋಡ್ಕೊಂಡ್ ಬರೋಣ. ಬಾರೋ ದಡ್ಬಿಡ್ ನನ್ ಮಗನೇ, ಮೂತಿ ನೋಡೊಳ್ಳೆ ಕಾರ್ಪೊರೇಷನ್ ಗಾಡಿ ಇದ್ದಂಗೆ ಐತೆ. ಬಾಗ್ಲ ಕೂಡಕ್ಕಿದ್ಯಾ ನನ್ನ ಮಗಳನ್ನ ಒಳಗೆ? ಮರ್ಯಾದೆಗೆ ನನ್ ಮಗಳನ್ನ ಆಚೆ ಕಳಿಸು, ಇಲ್ಲಾಂದ್ರೆ ಸುತ್ತ ಬಿಡೋದಿಲ್ಲ ನೀನು. ಮುಚ್ಚ ಕಳಿಸು ಅಂದ್ರೆ ನನ್ ಮುತ್ತಿಗೆ ಕಮ್ಮಿ ಆಗೈತೆ. ಏನ್ ಎತ್ತಿದ್ಯಾ? ಎಂತ ಮಗಳನ್ನ ಎತ್ತಿದಿರಪ್ಪ? ದಿನ ಇದೇ ಟಾರ್ಚರ್ ಆಗೋಯ್ತು. ನೀವು ಲೂಸು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಕೇಳ್ತಾ ಇದ್ಯಾ? ಈ ನನ್ ಮಗನ್ ಅಮಾವಾಸ್ಯೆ ಆದ್ರೆ ಸಾಕು, ಇವಳು ಕೂದ್ಲು ಬಿಟ್ಕೊಂಡು ಎಗರಾಡೋದೇನು, ನಾನ್ ಕಿರ್ಚಾಡೋದೇನ್ ಹೇಳ್ತೀಯಾ? ನೀವೆಲ್ಲ ಬಂದು ನಿಂತ್ಕೊಂಡು ನೋಡೋದೇನ್ ಹೇಳ್ತೀಯಾ? ಇದಕ್ ನೀನ್ ಉತ್ತರ ಕೊಡ್ತೀಯಾ? ಇದಕ್ಕೆಲ್ಲ ನೀವು ಉತ್ತರ ಕೊಡ್ತೀರಾ? ಆ ಲೂಸ್ ಬಟ್ಲು ಇವಳಾದ್ರೂ ನನಗೆ ಕೊಟ್ಬಿಡ್ರಿ. ಇವಳಾದ್ರೂ ಮದ್ವೆ ಆಗಿ ನೆಮ್ಮದಿ ಆಗಿರ್ತೀನಿ ನಾನು. ಅದು ನಾ ಸತ್ರು ನಡೆಯಲ್ಲ. ಹಂಗಾದ್ರೆ ಇಲ್ಲೂ ಸತ್ರ ನಡೆಯುತ್ತಾ? ನಾನು ಮುಗಿಸ್ಬಿಡ್ತೀನಿ ಬಿಡು.
ಯಾವಾಗಂತ ಹೇಳು, ನಾ ಬರ್ತೀನಿ. ಆಯ್ತು. ನಿಂತ್ಕೋ. ಏಯ್, ಎಲ್ಲಿಗೆ ಬರ್ತೀನಿ ಅಂದ್ಯೋ? ಎಲ್ಲಿ ಬೇಕಾದ್ರೂ ಹೋಗಿ ಬರ್ತೀನಿ. ಏನ್ ಮಾತಾಡಿದ್ರಿ? ಏನ್ ಬೇಕಾದ್ರೂ ಮಾತಾಡ್ತೀವಿ. ಅದೇ ಏನು ಅಂತ? ನಿನಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಾಗಬೇಕೀಗ. ಸಂಬಂಧಪಟ್ಟವ್ರಿಗೆ ಗೊತ್ತಾದ್ರೆ ಸಾಕು. ಹೋಗ. ಸಂಬಂಧಪಟ್ಟವ್ ನಾನು, ನನಗೆ ಗೊತ್ತಿಲ್ವೇ? ಟಿಕೆಟ್ ರಿಸರ್ವ್ ಮಾಡಿದ್ ನಾವು, ಟ್ರಾವೆಲ್ ಮಾಡ್ತಾರದು ಅವರು. ಹೆಂಗಿದೆ ನೋಡು. 8 ಗಂಟೆ ಕೆಲಸ ಮಾಡ್ತೀವಿ, 16 ಗಂಟೆ ಸುಮ್ಮನಿರ್ತೀವಿ ತಾನೇ. ಎಕ್ಸ್ಟ್ರಾ ಸಂಪಾದನೆ ಬೇಕು ಅಂದ್ರೆ ಬೇರೆ ದಾರಿ ನೋಡ್ಕೋಬೇಕು. ಐಡಿಯಾ ತಾನೇ, ನಾನು ಕೊಡ್ತೀನಿ. ನನ್ನ ತಲೆ ಎಲೆ ಕೋಸಿದ್ದಂಗೆ ತೆಗಿತಾ ಇದ್ದಷ್ಟು ಐಡಿಯಾಗಳು ಬರ್ತಾನೆ ಇರ್ತವೆ. ಹೇಳ, ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳ್ತೀನಿ. ಎನಿ ಹೆಲ್ಪ್? ತಗೋ, ಓದು. ಏನಪ್ಪ ಇದು? ಶ್ರೀ ಸಿದ್ಧಿವಿನಾಯಕ ಪೇಯ್ಡ್ ಸರ್ವಿಸ್. ಕೇಳ್ತಾಯ್ತು. ಎಲ್ಲ ವಿಧವಾದ ತುರ್ತು ಸೇವೆ ತಕ್ಷಣವೇ ಲಭ್ಯ, ಅದು ಅತಿ ಕಡಿಮೆ ದರದಲ್ಲಿ. ಇದನ್ನ ನೀವು ಮಾಡ್ತಾ ಇದ್ದೀರಾ? ಉದ್ದಾರ ಆದಂಗೆ. ಜನರಿಗೆ ಏನು ಬೇಕೋ ಅದನ್ನ ನೀವೇ ದುಡ್ಡು ಹಾಕಿ ತೊಗೊಂಡೋಗಿ ಕೊಟ್ಬಿಡ್ತೀರಾ, ಅದಕ್ಕೆ ಸರ್ವಿಸ್ ಚಾರ್ಜು ತೊಗೊಂಡ್ಬಿಡ್ತೀರಾ. ಅವರು ಅರ್ಧ kg ಚಿನ್ನ ಕೇಳ್ತಾರೆ, ತುಸುಕಂತ ತೊಗೊಂಡೋಗಿ ಕೊಟ್ಬಿಡ್ತೀರಾ? ಏಯ್, 2,000 ರೂಪಾಯಿ ಒಳಗಡೆ ಕಣ. ಗೊತ್ತಾಯ್ತು ಸರ್. ನನ್ನ ಮಕ್ಕಳ ನಿಮ್ಗೆ ಸಂಬಳ ಕೈಗೆ ಬಂದಿದೆ, ಅದನ್ನ ಉಡಾಯಿಸೋ ತನಕ ನಿಮ್ಗೆ ನಿದ್ರೆ ಬರಲ್ಲ. ದುಡ್ಡು ಕಳ್ಕೊಳ್ಳೋಕೆ ಒಳ್ಳೆ ಉಪಾಯನೇ ಮಾಡಿದ್ರ. ಹಾಳಾಗೋಗಿ ವೇಸ್ಟ್ ಐಡಿಯಾ. ಯಾಕ ಕೆಳಗೆ ಹಾಕ್ಬೇಡ. ನಿಮ್ಮಂಥವ್ರು ಹೀಗೇನೆ, ಹೊಸ ಪ್ರಯತ್ನ ಮಾಡಲ್ಲ, ಮಾಡೋರ್ನು ಬಿಡಲ್ಲ. ಸರ್ ಸಾರಿ ಸರ್, ತಪ್ಪಾಯ್ತು ಸರ್. ನೀವು ಮಜಾ ಹೊಡೆಸಿ ಸರ್. ಸರ್ ನನಗೊಂದೇ ಒಂದು ಡೌಟು ಸರ್. ನನಗೆ ಅರ್ಜೆಂಟಾಗಿ ಏನೋ ಬೇಕಾಗಿದ್ದಾಗ ನಿಮ್ಮನ್ನ ಎಲ್ಲಿ ಸರ್ ನಾನು ಕಾಂಟ್ಯಾಕ್ಟ್ ಮಾಡೋದು? ಕರಡಿಗೂ ಬುದ್ಧಿ ಇದೆ. ನಟು ತೋರ್ಸು. ನೋಡ್ಕೋ. ಇರ್ಲಿ 934379 ಅದಾಗಲ್ಲ, ಇದು ನನ್ನ ಫೋನ್ ನಂಬರ್ ಕಂಡ್ರೋ. ಇದನ್ನ ಯಾಕ್ರೋ ಹಾಕಿದ್ದೀರಾ? ನಿನಗೆ ಯಾರೋ ಫೋನ್ ಮಾಡ್ತಾರೆ, ಇಂಥ ಒಳ್ಳೆ ಕೆಲ್ಸಕ್ಕಾದ್ರೂ ಯೂಸ್ ಆಗಲಿ. ಅಯ್ಯೋ ದೇವ್ರೆ, ಎಲ್ಲಿ ಬಂದು ತಗ್ಲಾಕೊಂಡ್ಬಿಟ್ನಪ್ಪ. ಒಟ್ಟಲ್ಲಿ ನನ್ನ ಫೋನ್ ನಂಬರ್ನ ಬೋರ್ಡ್ ಮೇಲೆ ಬರೆದು ಊರು ತುಂಬ ಅಂಟಿಸ್ಬಿಟ್ಟಿದ್ದೀರಾ. ನಾಳೆ ಏನಾರ ಪ್ರಾಬ್ಲಮ್ ಬಂತು, ಏಯ್ ಆ ಥರ ಏನು ಬರಲ್ಲ. ಲೇ, ನಾನು ಅದನ್ನೇ ಕಣೋ ಹೇಳ್ತಾ ಇದ್ದೀನಿ, ಯಾವ ಫೋನು ಬರಲ್ಲ. ಬರುತ್ತೆ, ನಿನಗೂ ಕೆಲಸ ಕೊಡ್ತೀವಿ. ಆಗೋಳ ಇನ್ಮೇಲೆ 100-200ಕ್ಕೆ ವೇಷ ಹಾಕೊಂಡು ಕುಣಿಬೇಕಾಗಿಲ್ಲ. ನೀನ್ ಹೇಳೋದೇನೋ ಸರಿ. ಆಮೇಲೆ ನಿನಗ್ ಮಾತ್ರ ಅಲ್ಲ, ಓದಿ ಕೆಲಸ ಇಲ್ಲದೆ ಅಲಿತಿರೋರ್ಗೆಲ್ಲ ಕೆಲಸ ಕೊಡ್ತೀವಿ. ಕೇಳಿಸ್ಕೋ. ಲೇ, ಅವನು ಏನ್ ಹೇಳಿದ್ರು ಕೇಳಿಸ್ಕೊ ಅಂತೀಯಲ್ಲೋ. ಯಾವ್ದನ್ನ ಕೇಳಿಸ್ಕೋಬೇಕು, ಯಾವ್ದನ್ನ ಕೇಳಿಸ್ಕೋಬಾರ್ದು ಅನ್ನೋ ಬುದ್ಧಿನೇ ಇಲ್ವೇನೋ? ಆಹಾ, ಏನಿ ನನ್ನ ಮಕ್ಕಳು ದೊಡ್ಡ ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡ್ತಾವ್ರೆ. ಸರ್, ತಾವು ಓದಿರೋದು ಬರೀ 5ನೇ ಕ್ಲಾಸು, ತಲೆಯಲ್ಲಿ ಇರ್ಲಿ. ನಾವು ಓದಿರೋ ವಿದ್ಯೆಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ವಾ? ಕೆಲಸ ಹುಡ್ಕೊಂಡು ಹೊಟ್ಟೆಗಿಲ್ದೆ ಅಲ್ದಾಡ್ತಿರ್ತಾರಲ್ಲ, ಅಂಥವ್ರಿಗೆ ಕೊಡ್ತೀವಿ ಅಂತ ಅಂದ್ವಿ. ತಗೊಳಪ್ಪ, ಏನ್ ಹೇಳಿದ್ರು ಏನಾರು ಒಂದು ಹೇಳಿ ನನ್ನ ಮಕ್ಕಳು ಬಾಯಿ ಮುಚ್ಚಿಸ್ಬಿಡ್ತಾರೆ. ಅಪ್ಪ, ನನ್ನ ಫೋನ್ ಕೊಟ್ಬಿಡ್ರಪ್ಪ, ನಾನು ನೋಡೋಗ್ಬಿಡ್ತೀನಿ. ನನ್ನ ಫೋನು ಬಿಟ್ಬೇಡ, ನನ್ನ ಫೋನು ನಾನೇ ಮಾತಾಡ್ಬೇಕು. ಹಲೋ, ಹಾ ಎಲ್ಲಿ ಸರ್? ಸರ್ ಯಾವಾಗ ಸರ್? ಅಯ್ಯೋ ಸರ್, 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೈವಸಿ ಮ್ಯಾನ್, ಹಲೋ. ನೀನೇ ಬರ ಹೇಳಿ. ಯಾಕೆ? ಯಾರ್ದಾದ್ರೂ ಪ್ರಾಣ ಹೋಗ್ತಿದೆ ಅಂದ್ರೆ ನಿನ್ಗೆ ನಿಂದೇ ಚಿಂತೆ ಅಲ್ವಾ? ಅದ್ರಲ್ಲೂ ಇಂಗ್ಲಿಷ್ ಮಾತಾಡೋ ಬಿಲ್ಡಪ್ ಬೇರೆ. ನಿಮ್ಮಂತವ್ರ ಗೋಡೆ ಎಷ್ಟು ಕಣಯ್ಯ. ಯಾರ್ದಾದ್ರೂ ಪ್ರಾಬ್ಲಮ್ ಅಂದ್ರೆ ಇಣಕ್ ನೋಡ್ತೀರಾ, ಸಹಾಯ ಮಾಡ್ಬಾ ಅಂದ್ರೆ ಹಂಗಂಗೆ ಒಳಗೆ ಸೇರ್ಕೊಂಡ್ಬಿಡ್ತೀರಾ. ಗಾಂಧಿ ಅಂತ ಹೆಸರಿಟ್ಕೊಂಡಿದ್ಯಾ, ಅವ್ರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಗುಣ ಇದೆಯಾ? ಹೋಗ್ ಬಾಗಿಲು ತಟ್ಟು ಹೋಗ, ನಿನ್ನ ಹೆಂಡತಿ ಹತ್ರ ಕೂಸ್ಕೊಳ್ಳುವಂತೆ. ಹೋಗ. ಹಾಯ್ ಕುಮಾರ್. ಅಮ್ಮ, ನೀವಾ? ಹೌ ಕಮ್ ಯು ಆರ್ ಹಿಯರ್? ನೀವು ಚೆನ್ನಾಗಿದ್ದೀರಾ? ಸರ್ ಹುಷಾರಾಗಿದ್ದೀರಾ? ಸರ್ ನಮಸ್ಕಾರ ಸರ್. Who is he? He was the one who brought the medicines for you that day. The paid service wala. Oh, I see. Thank you. ಸುತ್ತಮುತ್ತ ಎಷ್ಟು ಜನ ಇದ್ರಿ, ಏನು ಪ್ರಯೋಜನ? ಟೈಮ್ಲಿ ಹೆಲ್ಪಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಇದನ್ನ ಇಟ್ಕೊಳ್ಳಿ, ಏನಾದರೂ ಸಹಾಯ ಬೇಕಾದ್ರೆ ನನಗೆ ಬಂದು ನೋಡಿ. ಖಂಡಿತ ಸರ್, ಬರ್ತೀನಿ. ವಿಷಯ ಗೊತ್ತಾಯ್ತು, ಬಂದೆ. ಇದನ್ನೇ ನೆಪ ಮಾಡಿಕೊಂಡು ಹೀಗಾಗ್ಬೋದು ಹಾಗಾಗ್ಬೋದು ಅಂತ 20 ವರ್ಷ ಆದಮೇಲೆ ನಡೆಯೋದನ್ನೆಲ್ಲ ನನ್ನ ಹತ್ರ ಮಾತಾಡಬಾರ್ದು. ನಿನಗೂ ನನಗೂ ಫ್ರೆಂಡ್ಶಿಪ್ ಕೂಡ ಇಲ್ಲ. ನೀನು ಯಾರೋ ನಾನು ಯಾರು. ರಸ್ತೆಯಲ್ಲಿ ಹೋಗುವಾಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆದರೆ ಸಹಾಯ ಮಾಡ್ತಾರಲ್ಲ, ಹಾಗೆ ಅನ್ಕೋ. ತುಂಬ ಸುಸ್ತಾಗ್ತಿದ್ಯಾ? ಯಾವಾಗಮ್ಮ ತಿಂದಿದ್ದು? ನಿನ್ನೆ ಮಧ್ಯಾಹ್ನ ನಮ್ಮ ನಿನ್ನೆ ತಿಂದಿದ್ದೀನಿ. ಅಯ್ಯೋ ತಗೋ ತಿನ್ನು ರೀ.
ಹೋಗಿ ನೀರ್ ತಗೊಂಬನ್ರಿ. ಆಯ್ತು ತರ್ತೀನಿ. ತಿನ್ನಕ್ಕೇನಾದ್ರೂ ತರ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆ. ಹಾ ಹಾ ಆಯ್ತು. ಹಾ ನಟು ಹೇಳೋ. ಒಳ್ಳೆ ಬೈಕೆ ಬಂದಿರೋ ಬಸ್ರಿ ಹೆಂಗ್ಸ್ ಥರ ಬಿತ್ಕೊಂಡಿದ್ದಲ್ ಕಣ. ಬರೀ ಮೂಗೇಟು ಏನೋ ಕಾಲೇ ಮುರಿದೋಗಿ 2 ಪೀಸ್ ಆಗಿರೋ ರೇಂಜಿಗೆ ಬ್ಯಾಂಡೇಜ್ ಕಟ್ಟಿದ್ದಾರೆ. ಇವಳು ಹಾಗೆ ಬಿತ್ಕೊಂಡಿದ್ದಾಳೆ. ಪಕ್ಕದಲ್ಲಿ ಯಾರೋ ತಿಂತಾ ಇದ್ರು, ಕಿತ್ಕೊಂಡು ತಿನ್ನೋ ಹಾಗೆ ನೋಡ್ತಾ ಇದ್ರು. ಪಾಪ ಇವಳಿಗೇನಾದ್ರು ತಿನ್ನಕ್ಕೆ ತರೋಣ ಅಂತ ಹೋದ್ರೆ ಬೆಣ್ಣೆ ದೋಸೆ ಬೇಕಂತೆ. ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆನೇ ಬೇಕಂತೆ. ಅವಳಿಗೂ ಕೊಬ್ಬು, ಅವಳು ತಿನ್ನೋ ತಿಂಡಿಲೂ ಕೊಬ್ಬು. ಈ ಮೂಟೆನ ಪಾರ್ಸಲ್ ಮಾಡಿ ಮನೇಲಿ ಬಿಸಾಕ್ತೀನಿ ಅಂತ ಆ ಮುದುಕಿಗೆ ಹೇಳ್ಬಿಡು. ನಾನು ಬಸ್ರಿ ಹೆಂಗ್ಸ್ ತರ ಇದ್ದೀನ? ಒಂದಷ್ಟು ಜನರನ್ನ ಸಾಯಿಸೇ ನಾನು ಹೋಗೋದಾ? ಇಷ್ಟೊಂದು ಏಟಾಗಿದೆ, ನಡೆಯಕ್ಕೆ ಆಗ್ತಾ ಇಲ್ಲ. ಇದನ್ನ ಸುಮ್ಮನೆ ಹಸಿತಾಯ್ತು ಕೇಳಿದೆ, ಅದಕ್ಕೆ ಇಷ್ಟೊಂದು ಮಾತಾಡ್ತೀರಾ? ಆಗಲ್ಲ ಅಂದ್ರೆ ಆಗಲ್ಲ ಅನ್ಬೋದು. ಹೌದು, ಮನೆಯಲ್ಲಿ ಅಜ್ಜಿ ಅಂತ ಕರಿತಿರ್ತೀಯಲ್ಲ, ಏಂಜಲ್ಲು, ಅವಳು ನಿಮ್ಮ ಅಪ್ಪನ ಹೆತ್ತೋಳ ಇಲ್ಲ ಅಮ್ಮನ ಹೆತ್ತೋಳ? ಅವಳು ನನ್ನ ಥರಾನೇ. ಅಂದರೆ ನನಗೆ ಯಾರೂ ಇಲ್ಲ. ತಂಗಿ? ಅವಳು ಅಷ್ಟೇ ನಮ್ಮ ಜೊತೆಲಿದ್ದಾಳೆ. ಅದಕ್ಕೆ ಯಾರು ನೋಡಿದ್ರು ಭಯ, ಅನುಮಾನ. ಎಲ್ಲಾರ್ಗೂ ನಿಂತರನೇ ತೊಂದರೆ ಇರುತ್ತೆ. ಸ್ವಂತದವ್ರು ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾರೆ. ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು. ಧೈರ್ಯವಾಗಿರು. ಏನು ತಿನ್ನು. ಡಾಕ್ಟ್ರು ಹೊಡ್ಬೋದು ಅಂದ್ರು, ಕಾರ್ ತರಿಸಿದ್ದೀನಿ, ಹೋಗೋಣ. ಬಾಯ್ ಭಾರತಿ. ಅಮ್ಮ, ಬರುವಾಗ ನಮ್ಮ ಅಜ್ಜಿನಾದ್ರೂ ಕರ್ಕೊಂಡು ಬರ್ಬೋದಿತ್ತಲ್ಲ. ಯಾರು? ಏಂಜಲ್ನ ನಿನ್ನ ಎತ್ಕೊಳಕ್ಕೆ? ಏಯ್, ಅವಳೇ ಗೋಡೆ ಇಟ್ಕೊಂಡು ನಡೀತಾ ಇದ್ದಾಳೆ. ನಾನು ಬೇಕಾದ್ರೆ ನಮ್ಮ ಮನೇಲಿರೋ ಹಂಡೆ ಎತ್ಕೊಂತಿದ್ದೀನಿ ಅಂತ ಅನ್ಕೊಂಡು ನಿನ್ನ ಎತ್ಕೊಂತೀನಿ. ಸರಿ, ಡ್ರೈವರ್ ಕಳಿಸ್ತೀನಿ, ಇಬ್ರು ಬಿದ್ದು ಹೊರಲಾಡಿ. ಹಲೋ, ಏನು ಎತ್ಕೊಳ್ಳ? ಅಂಡೇನ? ಒಂದ್ ನಿಮಿಷ, ನಿಮ್ ಜೊತೆ ಮಾತಾಡ್ಬೇಕು. ಮಾತಾಡು. ಇಲ್ಲಿ ಬೇಡ, ಪರ್ಸ್ನಲ್ ಆಗಿ ಬಾ. ಏಯ್, ಏನ್ ಕಂಬ ಕೆರಿತಾ ಇದೀಯಾ? ಏನೂ ಇಲ್ಲ, ನನ್ನೊಳಗೆ ತುಂಬಾ ಬದಲಾವಣೆ ಆಗಿದೆ. ಹೊಸದಾಗಿ ತುಂಬಾ ಕಾಯಿಲೆಗಳು ಬರ್ತಾ ಇದೆಯಂತೆ. ಯಾರಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ತೋರಿಸು. ಯಾಕೆ ಅಂತ ನನಗೆ ಗೊತ್ತು. ಯಾಕೆ? ಕೆಮ್ಮು, ಬಿಕ್ಕಳಿಕೆ, ಪ್ರೀತಿ 3 ಬಂದ್ರೆ ತಡಿಯಕ್ಕಾಗಲ್ಲ. ಅದರಷ್ಟಕ್ಕೆ ಬಿಟ್ಬಿಡ್ಬೇಕು ಅಂತ ಯೋಗರಾಜ್ ಭಟ್ರು ಹೇಳಿದ್ದಾರೆ. ಹೇಳ್ಬಿಟ್ರಾ? ಅವ್ರು ಹೇಳಿದ್ರೆ ಪರಮಾತ್ಮ ಹೇಳ್ದಂಗೆ ಇರುತ್ತೆ. ಅದ್ಯಾಕೆ ತಡೀತಿದ್ಯಾ? ಅದರಷ್ಟಕ್ಕೆ ಬಿಟ್ಬಿಡು. ಅಯ್ಯೋ, ನಾನು ಈ ತರ ಎಲ್ಲ ಯಾರ ಹತ್ರನೂ ಮಾತಾಡಿದ್ದೇ ಇಲ್ಲ, ಗೊತ್ತಾ? ನಾವು ಮಾತ್ರ ಏನು ದಿನ ಇಬ್ಬಿಬ್ರ ಹತ್ರ ಮಾತಾಡ್ತಿರ್ತೀವ? ಲವ್ ಅದೇ ತಾನೆ? ಪ್ರೀತಿ ಬರೀ 2 ಅಕ್ಷರದ ಪದ. ಬ್ರಹ್ಮಾಂಡವಾದ ಶಕ್ತಿ, ವಿಚಿತ್ರವಾದ ಭ್ರಮೆ, ದೈವಿಕ ಸಾಂಗತ್ಯ, ಜಾತಿ ಭೇದಗಳಿಲ್ಲದ ಧರ್ಮ, ಸ್ವಚ್ಛ ಸಂಬಂಧ, ಜನ್ಮಾಂತರದ ಗಂಟು, ಬೃಹತ್ ನಂಬಿಕೆ, ಹೃದಯಗಳ ಹಾಡುಗಾರಿಕೆ, ಮೂಕವೇದನೆ, ವಿರಹದ ನೋವು, ಮಿಲನಗಳ ಕಾತರ, ಭಾವನೆಗಳ ಸಾಕಾರ, ಒಲವಿನ ಸಾಕ್ಷಾತ್ಕಾರ. ಅದು ಒಬ್ಬರಿಗೆ ಒಬ್ಬರನ್ನ ಹಾಳಾಗಿ ಮಾಡಿಬಿಡುತ್ತೆ. ಇದನ್ನು ಒಬ್ರು ದೊಡ್ಡವರೇ ಹೇಳಿರೋದು. ನಾನು ಯಾರನ್ನೂ ಹಾಳಾಗಿಟ್ಕೊಳ್ಳೋಕೆ ಆಸೆ ಪಡಲ್ಲ, ನಾನು ಯಾರಿಗೂ ಹಾಳಾಗಿರಲ್ಲ. ಹಲೋ ಸರ್, ಒಬ್ರಿಗೊಬ್ರು ಬೇಡ, ನಾವಿಬ್ರು ಪ್ರೀತಿಗೆ ಹಾಳಾಗಿರೋಣ. ನಾನು ನಿನಗೆ ಸರಿ ಹೋಗಲ್ಲ. ನೀನು ನನ್ನ ಲವ್ ಮಾಡಬಾರ್ದು, ನಾನಂತೂ ಲವ್ವೇ ಮಾಡಬಾರ್ದು. ಯಾಕೆ? ನನ್ನ ಹಿಂದೆ ಬಂದ್ರೆ ಕಡೆವರೆಗೂ ಕಷ್ಟನೇ. ನಾನು ಕಷ್ಟ ಪಡಕ್ ತಯಾರಾಗಿದ್ದೀನಿ. ನಾನು ಯಾರಿಗೂ ಕಷ್ಟ ಕೊಡಕ್ ಇಷ್ಟಪಡಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ? ಸಾಕು ಹೊರಡು. ಯು ನೋ ವಾಟ್ ಐ ಆಮ್ ಸೇಯಿಂಗ್. ಇಂಗ್ಲಿಷ್ ಬೇರೆ ಇಂಗ್ಲಿಷು ಬಂದ್ಬಿಟ್ಲು. ಹೋಗ. ನನಗೇನು ಆಗಿಲ್ಲ ಅಣ್ಣ, ನನಗೆ ನಿಜವಾಗ್ಲೂ ಏನು ಆಗಿಲ್ಲ. ನನ್ನ ತಂಗಿನ ಕಟ್ಕೋಬೇಕು ಅಂತ ತುಂಬಾ ಆಸೆ ಇದೆ ನನಗೆ. ನನಗೆ ಹುಚ್ಚಿ ಪಟ್ಟ ಕಟ್ಬಿಟ್ಟ ಚಂಡಾಳು. ನನಗೊಂದ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ.
ನನ್ ಮಾತು ಯಾರು ಕೇಳ್ತಾನೆ ಇಲ್ಲ ಅಣ್ಣ. ಎಲ್ರು ನನ್ನ ಹುಚ್ಚಿ ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ನಾನು ಹುಚ್ಚಿ ಅಲ್ಲ. ಕೇಳಿಸ್ಕೊಂಡ್ರಾ? ಒಂದ್ 5 ನಿಮಿಷ ನಿಮ್ ಮಗಳ ಮಾತನ್ನ ತಾಳ್ಮೆಯಿಂದ ಕೇಳಿದ್ರೆ ಎಲ್ರೂ ನೆಮ್ಮದಿಯಾಗಿರ್ತಿದ್ರಿ. ಯಾರೋ ಹೇಳಿದ ಮಾತು ಕೇಳ್ತೀರಾ? ನಿಮ್ ಮಗಳ ಮಾತು ನಂಬಲ್ವಾ? ಹುಚ್ಚಿ ಅಂತ ಸಿಕ್ ಕಡೆ ಕರ್ಕೊಂಡೋಗಿ ನಿಮ್ ಮಗಳ ಮಾಲ್ನ ನೀವೇ ಹಾಳು ಮಾಡಿಟ್ಟಿದ್ದೀರಾ. ನನ್ ತಂಗಿನ್ ಕೂಡ ನನ್ ಜೊತೆ ಮಾತಾಡಕ್ ಬಿಡಲ್ಲ ಅಣ್ಣ. ಅಯ್ಯೋ ಅಕ್ಕ, ಮನೆ ಒಳಗೆ ಏನ್ ನಡೆಯುತ್ತೆ ಅಂತಾನೆ ಗೊತ್ತಾಗಲ್ಲ. ಬರೀ ಇವಳು ಕಿರ್ಚದ್ ಮಾತ್ರ ಕೇಳಿಸುತ್ತೆ. ಆ ಮನೆ ಆಳ ಇವಳು ನಮ್ಮ ಮನೆ ಒಳಗೆ ಕೂಡಾಕಿ ನಾಟಕ ಮಾಡ್ಬಿಟ್ಟ. ಇವರು ನಿನ್ಕೊಂಡೆ ನೋಡ್ತಿರ್ತಾರೆ. ಇವಳು ಗೊತ್ತಾಯ್ತು, ನಿಮಗ್ ಗೊತ್ತಾಗ್ಲಿಲ್ಲ. ಯಾರಪ್ಪ ಕೇಳೋರಿ ಮನೆಯಲ್ಲಿ? ಇಲ್ಲಿ ನಿಂತ್ಕೊಂಡಿದ್ದಾನಲ್ಲ, ಇವನ್ ಯಾವ್ದಕ್ಕೂ ಲಾಯಕ್ಕಿಲ್ಲ. ಇಷ್ಟ ದಿನ ನನ್ನ ಮಗಳು ಸರಿಲ್ಲ ಅಂತ ನಾನು ಸುಮ್ಮನೆ ಇದ್ಬಿಟ್ನಪ್ಪ. ಇನ್ಮೇಲೆ ಸುಮ್ಮನೆ ಬಿಡೋದಿಲ್ಲ ಅವನ್ನ. ನಾನೇ ಹೊಡಿತೀನಿ ಅವನ್ನ. ನನ್ನ ಮಗಳನ್ನ ಅಯ್ಯೋ ಅನ್ನಿಸ್ತಿಲ್ಲೇನೋ ಪಾಪಿ. ಕೂಡಾಕಿ ಹಿಂಸೆ ಮಾಡ್ತೀನೋ ಬಾರೋ. ಹೆಣ್ ಕೊಟ್ಟು ಕಾಶಿ ಆತ ಟೈಮಲ್ಲಿ ಕಾಲ್ ತೊಳೆದು ಈಗ ಚಪ್ಪಲಿ ಹೊಡಿತೀರಾ? ಕೆಳಗಾಕಿ. ಇವನು ಅವಳ ಜೊತೆ ಬಾಳ್ಬೇಕು. ನೀವು ಹೋಗಿ. ಸಿಕ್ಕಿರೋ ಜೀವನ ನೆಮ್ಮದಿಯಿಂದ ಬದುಕ್ರು. ಹಲೋ, ಏನು? ಐ ಲವ್ ಯು ಅಂತ ಹೇಳಿ. ಐ ಲವ್ ಯು. ನಂಗಲ್ಲ, ಭಾರತಿ ಅಕ್ಕಂಗೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಇದುವರೆಗೂ ನಮ್ಮಕ್ಕ ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಅವಳು ತುಂಬಾ ಒಳ್ಳೆಯವಳು. ನೀವಿಲ್ಲ ಅಂದ್ರೆ ಅವಳು ಕೊನೆವರೆಗೂ ಹಾಗೆ ಇದ್ಬಿಡ್ತಾಳೆ. ನಿನ್ನ ವಯಸ್ಸಿಗೆ ಇದೆಲ್ಲ ಮಾತಾಡಬಾರ್ದು. ಹೋಗು. ಹಾಗಾದ್ರೆ ನಮ್ಮ ಅಜ್ಜಿನ ಮಾತಾಡಕ್ ಕಳಿಸ್ಲಾ? ಹೋಗಮ್ಮ. ಎಷ್ಟೋ ಹೇಳಿದೆ, ಕೇಳಲಿಲ್ಲ. ಹಾಗೂ ಹೀಗೂ ಮಾಡಿ ಇಷ್ಟ ಹತ್ರ ಬಂದ್ಬಿಟ್ಟಿದೀಯ. ಇನ್ಮೇಲೆ ನೀನೇ ಅನ್ಕೊಂಡ್ರು ನಾನು ಬಿಟ್ಟು ಹೋಗೋಕ್ಕಾಗಲ್ಲ. ನಾನು ಹೋಗಲ್ಲ. ನಾನೇ ಹೇಳ್ತಿದ್ದೀನಿ, ನೀನೇನು ಹೋಗಲ್ಲ ಗೀಗಲ್ಲ ಅನ್ಕೊಂಡು. ತಿಂಗಳಿಂದ ಇಬ್ರು ಹುಚ್ಚರ ಜೊತೆ ಬದುಕ್ತಾ ಇದೀವಿ. ಆಗಾಗ ನನ್ನ ಮಗಳು ಕರ್ಕೊಂಡೋಗಿ ಆಡ್ತಿದ್ರು. ಕಚ್ಚಿಗಿತ್ ಬಿಟ್ಟಿದ್ರೆ ಯಾರು ಜವಾಬ್ದಾರಿ? ಯಾರೇ ಹುಚ್ಚ ಅವನರಿಗೆ ಅಷ್ಟು ಗೊತ್ತಾಗದ್ ಬೇಡವಾ? ನಿನ್ ಗಂಡನ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಬೇಡ ಕಣೆ. ಸಾಕ್ ಸುಮ್ನೆ ಇರಿ. ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಸ್ವಲ್ಪ ಯಾಮಾರಿದ್ರು ನಮ್ಮ ಮಗಳು ಬಾಳ ಹಾಳಾಗ್ತಿತ್ತು. ನೀನ್ ಮಾತಾಡ್ಬೇಡ ಮಧ್ಯ. ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ. ಏಯ್ ಬಾರೆ ನಡಿ ಒಳಗೆ. ಎಲ್ಲ ನಮ್ ಕರ್ಮ. ಇವ್ರನ್ನ ಕಟ್ಕೊಂಡು ರೀ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ಊಟ ಮಾಡ್ಬಿಟ್ಟು ಮನೇಲೆ ಭದ್ರವಾಗಿರಿ. ಹೊರಗಡೆ ಎಲ್ಲೂ ಹೋಗಕ್ ಹೋಗ್ಬೇಡಿ. ನಾನು ಸ್ವಲ್ಪ ಅಂಗಡಿ ಹತ್ರ ಹೋಗ್ಬಂದ್ಬಿಡ್ತೀನಿ. ಬೇಡ 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 ಬೇಡ, ನೀನು ಎಲ್ಲ ಹೋಗ್ಬೇಡ. ಬೈಲಿ, ನಾನು ಪಕ್ಕದಲ್ಲೇ ಕೂತಿರು. ಯಾಕೆ? ಐ ಕಾಂಟ್ ಅಲೋ ದಿಸ್. ಐ ಸೇ ಯು ಕಾಂಟ್ ಗೋ ಎನಿವೇರ್. ಅದೇ ಯಾಕೆ ಅಂತ ನೀನೇ ಹೇಳಿದ್ಯಲ್ಲ ಶಾಂತಿ, ಅವರು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ದಾರೆ ಅಂತ. ಅಂದ್ರೆ ನಾನೇನ್ ಹುಚ್ಚಿ ತರ ಕಾಣ್ತಿದ್ದೀನಾ? ಐ ಡಿಡ್ಂಟ್ ಮೀನ್ ಲೈಕ್ ದಟ್ ಶಾಂತಿ. ನೀನೇ ಹೇಳ್ದೆ ಮನ್ಲೇರಿ ಊಟ ಮಾಡಿ ಭದ್ರವಾಗಿ ಬಾಗ್ಲಾಕೊಳ್ಳಿ ಅಂತ. ಹಾಗಾದ್ರೆ ನಾನು ಹುಚ್ಚಿನ ತರ ಕಾಣಿಸ್ತೀನ? ಅವ್ರು ನನ್ನನ್ನು ಹೇಳ್ಕೊಂಡು ಹೋಗ್ಬಿಡ್ತಾರ? ಏನ್ ತಿಕ್ಲಾಗಿ ಮಾತಾಡ್ತೀಯ ಶಾಂತಿ? ಏನ ತಿಕ್ಲಾ? ಯಾರು ನೀವು ತಿಕ್ಲು ಅಂದಿದ್ದು? ನೀವು ತಿಕ್ಲು. ಅವರಿಬ್ರು ಬದಲು ಇವರಿಬ್ರನ್ನ ಕರ್ಕೊಂಡೋಗಕ್ಕಾಗಲ್ವಾ? ಎಕ್ಸ್ಚೇಂಜ್ ಆಫರ್ ಆಗಲ್ವಾ? ಇಲ್ಲಿ ಬೇಜಾನ್ ಜನ ಇದ್ದಾರೆ, ಚಿತ್ರ ವಿಚಿತ್ರವಾಗಿರೋರು. ನಿಮ್ ಗಾಡಿಯಲ್ಲಿ ಜಾಗನೇ ಸಾಲಲ್ಲ. ಓಂ ಗಜಾನನ ಭೂತ ಗಣಾದಿ ಸೇವಿತಂ ಕಪಿತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನನ್ನನ್ನು ಇಷ್ಟಪಡೋ ವ್ಯಕ್ತಿಗಳನ್ನ ನಾನಲ್ಲಿ ನೋಡಿದೆ. ಹೋಗು, ರೆಸ್ಟ್ ತಗೋ. ಇವನ ಹೆಸರು ನಟೇಶ. ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವನು. ಈ ರೀತಿ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಇಲ್ಲಿಗೆ ಸೇರಿಸಿ ಬಿಟ್ಟು ಹೋದವರು ಇದುವರೆಗೂ ಯಾರೂ ಬಂದಿಲ್ಲ. ದೇಹಕ್ಕೆ ಬರೋ ಸಮಸ್ಯೆನ ಸಾಧಾರಣವಾಗಿ ನೋಡೋ ಜನ ಮನಸ್ಸಿಗೆ ಬರೋ ಸಮಸ್ಯೆನ ಬೇರೆಯಾಗೇ ನೋಡ್ತಾರೆ.
ಇದಕ್ ಮುಂಚೆ ಈ ಸಮಸ್ಯೆ ಯಾವಾಗಲಾದರೂ ಒಮ್ಮೆ ಬರ್ತಿತ್ತು, ಈಗ ಆಗಾಗ್ ಬರ್ತಾ ಇದೆ. ಅವನಿಗೆ ಸಹಾಯ ಮಾಡಿದ್ರಿಂದ ನನ್ನಿಂದನೇ ಬರೋಕ್ ಶುರು ಮಾಡ್ದ. ಒಂದು ಸಲ ಸಮಾಜ ನಿನ್ನನ್ನು ಹುಚ್ಚ ಅಂತ ಪಟ್ಟ ಕಟ್ಟಿದ ಮೇಲೆ ನಿನ್ನನ್ನು ಹುಚ್ಚ ಅಂತಾನೆ ನೋಡ್ತಾ ಇರುತ್ತೆ. ಯಾವ ಊರಲ್ಲಿ ನಿನಗೆ ಯಾರ ಪರಿಚಯನೂ ಇಲ್ವೋ ಅಂಥ ಊರಿಗೆ ಹೋಗು. ರಕ್ತ ಸಂಬಂಧನೇ ಸಂಬಂಧ ಅಲ್ಲ. ಪ್ರಪಂಚ ವಿಶಾಲವಾದದ್ದು. ನಿನಗೆ ಜೀವನದಲ್ಲಿ ಏನೇನು ಸಿಗ್ಲಿಲ್ವೋ, ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲವೂ ಸಿಗುತ್ತೆ. ನಿನ್ನ ಜೀವನವನ್ನು ನೀನೇ ರೂಪಿಸ್ಕೋಬೇಕು. ನಿನ್ನನ್ನು ಅಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅವ್ರ ಮುಂದೆ ನಿಂತು ತೋರಿಸು. ನಿನ್ನನ್ನು ನೋಡಿದ್ರೆ ಅವ್ರು ಭಯ ಪಡಬೇಕು. ಆಗಷ್ಟೇ ಅವ್ರು ನಿನ್ನನ್ನು ಬಿಡ್ತಾರೆ. ಇಲ್ದಿದ್ರೆ ನಿನ್ನ ಟಾರ್ಚರ್ ಮಾಡ್ತಾನೆ ಇರ್ತಾರೆ. ಏಟಿಗೆ ಏಟು, ರಕ್ತಕ್ಕೆ ರಕ್ತಪಾತ ಆಗಿಬಿಟ್ರೆ ಪ್ರಪಂಚನೇ ಸ್ಮಶಾನ ಆಗಿಬಿಡುತ್ತೆ. ಕ್ಷಮಿಸ್ಬೇಕು. ಎದುರಾಳಿಗೆ ಅದೇ ದೊಡ್ಡ ಶಿಕ್ಷೆ. ಒಂದೇ ಟೈಮ್ನಲ್ಲಿ ನಿನ್ನ ತಲೆ 6 ಕಡೆ ಕೆಲಸ ಮಾಡ್ತಾ ಇರುತ್ತೆ. ನೀನು ಮನಸ್ಸು ಮಾಡಿದರೆ ಒಂದು ಸಾಮ್ರಾಜ್ಯನೇ ಕಟ್ಟಬಹುದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಡು. ನನ್ನ ಗಣೇಶನೇ ಆ ಡಾಕ್ಟರ್ ರೂಪದಲ್ಲಿ ಬಂದು ಹೇಳಿದಂಗಿತ್ತು. ಬದುಕಬೇಕು ಅಂತ ಆಗ್ಲೇ ನನ್ಗನ್ಸಿದ್ದು. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೊಡೆದಾಕ್ಬಿಡೋಣ. ಕುಮಾರ, ನೀನ್ ಕೊಟ್ಟಿರೋ ಜೀವ ಇದು. ನಿನಗೋಸ್ಕರ ಈ ಜೀವ ಹೋದ್ರೂ ಪರವಾಗಿಲ್ಲ. ನಡಿ, ಎಲ್ರೂ ಹೊಡೆದಾಕ್ಬಿಡೋಣ. ಏಯ್, ಹೊಡೆದಾಕ್ಬೇಕು ಅಂದಿದ್ರೆ ನಾನು ಅಲ್ಲೇ ಹೊಡೆದಾಕ್ತಿದ್ದೆ, ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಸಿಕ್ಕಿದ್ದೀರ. ಇವಳು ಸಿಕ್ಕಿದ್ದಾಳೆ, ಒಳ್ಳೆ ಜೀವನ ಸಿಕ್ಕಿದೆ. ಅದನ್ನ ಕಳ್ಕೊಳಕ್ ನಾನು ಇಷ್ಟಪಡಲ್ಲ. ಅವ್ರು ನನ್ನಂತಾನೆ ಹುಡ್ಕೊಂಡ್ ಬಂದಿದ್ದಾರೆ. ನಾನೇ ಎಲ್ಲಾದ್ರೂ ದೂರ ಹೋಗ್ತೀನಿ. ನನ್ನಿಂದ ಯಾರು ಕಷ್ಟಪಡ್ಬೇಕಾಗಿ. ಹಾಗಾದ್ರೆ ನಾವು ಬರ್ತೀವಿ. ಬಂದು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿರೋದನ್ನ ಅರ್ಧಲ್ಲೇ ಬಿಟ್ಟು ಅಕ್ಕ. ಇದನ್ನೆಲ್ಲ ನೀವು ಉಳಿಸ್ಕೊಂಡೋಗಿ. ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ. ಒಂದ್ ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ಯಾಕೋ ಏನೋ ಸದಾ ನೋವೇ, ವಿಷಾದದ ವಿಷ ಹಾವೇ. ಜೀವನ ಪೂರ್ತಿ ಹೀಗೆ ಓಡ್ತಾನೆ ಇರ್ಬೇಕಾ? ತಿರುಗ್ಸ್ ಹೊಡೆದ್ರೇನೆ ಈ ಪ್ರಪಂಚದಲ್ಲಿ ಬಾಳಕ್ಕಾಗೋದು. ಯಾಕೋ ನಿಲ್ಸ್ಬಿಟ್ಟೆ? ಬಾರ ಹೋಗೋಣ. ಎಲ್ಗೋ ಹೋಗೋದು? ಎಲ್ಗೋ ಹೋಗೋದು? ಎಲ್ಲೋ ಇದ್ದೀವಿ, ಓಡಿಸಿದ್ರು ಇಲ್ಲಿಗೆ ಬಂದ್ವಿ. ಇಲ್ಲಿಗೂ ಬಂದು ಎದುರಿಸ್ತಾ ಇದ್ರೆ ಓಡ್ತಾ ಇದೀವಿ. ನಾಳೆ ಇಲ್ಲೆಲ್ಗೋ ಹೋಗ್ತೀವಿ, ಅಲ್ಲಿಗೂ ಬಂದ್ರೆ ಹತ್ರ ಬಂದ್ರೆ ಮಗನೇ ನಿನ್ನ ಕೊಚ್ಚಾಕ್ ಬಿಡ್ತೀನಿ. ಅಣ್ಣ, ಹೊಡಿಬೇಡ, ಬಿಟ್ಬಿಡೋಣ. ಅಣ್ಣ, ನಾನು ನಿನ್ ತಮ್ಮ. ಅಣ್ಣ, ಏನು ಅಣ್ಣ? ಏನು ಮಾಡ್ಬೇಡ. ಏನೋ ಕುಮಾರ, ಒದ್ದೆ ಬೀಳ್ತಿದ್ದಂಗೆ ವಾತ್ಸಲ್ಯ ಹುಕ್ಕರ್ದು ಬಿಡ್ತಾ. ನಿಮ್ಮನ್ನೆಲ್ಲ ಸಾಯಿಸಕ್ ಎಷ್ಟೊತ್ತ ಬೇಕು? 1 ನಿಮಿಷ ಸಾಕು. ಎಲ್ಲರೂ ಸಂತೋಷವಾಗಿ ಬದುಕಬಹುದಾಗಿತ್ತಲ್ಲ. ನಮ್ಮಮ್ಮನ ಉಚ್ಚಿ ಮಾಡಿ ಬೀದಿ ಅಲಿಯೋಗಿ ಮಾಡಿದ್ರಿ. ನಮ್ ತಾತನಿಗೆ ವಿಷ ಹಾಕಿ ಸಾಯಿಸಿದ್ರಿ. ಈಗ ನನ್ನ ನೋಡ್ಸಕ್ ಬಂದಿದ್ದೀರಾ? ಇದೇ ತಾನೇ ಬೇಕಾಗಿರೋದು ನಮ್ಗೆ. ತಗೊಂಡು ಸಾರಿ. ಸರ್ಕಾರ ಸೇರ್ಬೇಕಾಗಿರೋದು ಬಿಟ್ಟು ಇನ್ನು ಬೇಕಾದಷ್ಟು ಆಸ್ತಿ ಇದೆ. ನನ್ನೇ ಕೇಳಿದಿದ್ರೆ ನನ್ನ ಹೆಬ್ಬೆಳ್ಳೆ ಕತ್ತರಿಸ್ಕೊಡ್ತಿದ್ನಲ್ಲ.
ಏಯ್ ನಾನಿಲ್ಲೇ ಇರ್ತೀನಿ. ನಾನು ಆಸೆ ಪಟ್ಟಾಗೆ ಬದುಕ್ತೀನಿ. ಅದನ್ನೇನಾದ್ರೂ ಹಾಳು ಮಾಡಕ್ ನೋಡಿದ್ರೆ ಎಲ್ರನ್ನೂ ಮುಗಿಸ್ಬಿಡ್ತೀನಿ.